ಎಂಎಂ ಪಟೇಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಎಚ್ಎನ್ಎಸ್ ನರ್ಸಿಂಗ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅನೇಕ ಗಣ್ಯರು ಎಂಎಂ ಪಟೇಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಪರ ಸೇವೆಯನ್ನ ಕೊಂಡಾಡಿದರು. लोगों को मालूम नहीं होता, हमारा मैं बोल के घर में बैठते चक्कर आए तो क्या तो अजवाइन डालते, गिरगी डालते, क्या तो डाल के गर्म पानी में नींबू पक के चुप बैठते, मालूम नहीं होता. ऐसा फ्री हेल्थ क्यों रखे? तो रखने के बाद मालूम होता, पाने के बाद हेल्थ चेकअप करते हैं. माने बीपी है तो मालूम नहीं, शुगर है तो मालूम नहीं होता, आंख बराबर है क्या मालूम नहीं होता, पेट में क्या दर्द है मालूम नहीं होता, कितने लोगों को कैंसर लास्ट में मालूम होता, मालूम ही नहीं होता. ಅದಕ್ಕಾಗಿ ಈ ಒಂದು ಹೆಲ್ತ್ ಕ್ಯಾಂಪ್ ಇಟ್ಟಿರ್ತಕ್ಕಂಥ ಉದ್ದೇಶ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರ ಮನೆಯ ಬಾಗಿಲಿಗೆ ಹೋಗಿ ಚೆಕ್ ಮಾಡಿ ಅವ್ರಿಗಿರ್ತಕ್ಕಂಥ ತೊಂದರೆಯನ್ನು ತಿಳಿಸಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಗುಣಪಡಿಸ್ತಕ್ಕಂಥ ರೀತಿಯಲ್ಲಿ ಔಷಧಿಗಳನ್ನು ಫ್ರೀಯಾಗಿ ಕೊಟ್ಟು ಒಂದು ತಂದೆಯವರ ಹೆಸರಿನ ಅಜರಾಮರವಾಗಿ ಉಳಿಬೇಕಂತ ಒಂದು ಟ್ರಸ್ಟ್ ಮಾಡಿ ಅವ್ರ ತಂದೆ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಅವರು ನಿವೃತ್ತ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತ ಆಗಿದ್ದಾರೆ. ನಮ್ಮ ದರ್ಶನಾಪುರ ಸಾಹೇಬ್ರ ಕ್ಲಾಸ್ಮೇಟ್ ಅವರು ಒಂದು ಜನೋಪಯೋಗಿ ಕೆಲಸ ಮಾಡಬೇಕು, ಏನಾದರೂ ಒಂದು ಸಾಮಾಜಿಕ ಕೆಲಸ ಮಾಡಬೇಕು ಅನ್ನೋದ್ರಿಂದ ಒಂದು ಟ್ರಸ್ಟ್ ಪ್ರಾರಂಭ. ಆ ಟ್ರಸ್ಟ್ ಉದ್ಘಾಟನೆ ಯಾವ ರೀತಿ ಮಾಡಬೇಕಂದ್ರೆ ಹೆಲ್ತ್ ಕ್ಯಾಂಪ್ ಚೆಕಪ್ ಮೂಲಕ ಈ ಕಾರ್ಯಕ್ರಮ ಸಾಮಾಜಿಕ ಕೆಲಸಗಳು ಎಲ್ಲ ಮಾಡಬೇಕಂತ ಉದ್ದೇಶ ಇದ್ದಾರೆ. ಅವ್ರ ಜೊತೆಗೆಲ್ಲ ನಾವೆಲ್ಲ ಶಾಸಕರು, ಹುಲಿಗಪ್ಪವರು ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇದ್ದೆವು. ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸೇವೆ ಮಾಡ್ತಾರೆ. ಹೆಲ್ತ್ ಕ್ಯಾಂಪ್ ಮಾಡೋ ಉದ್ದೇಶ ಏನಂದರೆ ಭಾಳ ಜನ ನಮ್ಮ ದೇಹದಲ್ಲಿ ಏನು ರೋಗ ಇದೋ ಏನದು ಗೊತ್ತೇ ಆಗೋದಿಲ್ಲ. ಆ ಬಿ ಪಿ ಇದೆಯೋ, ಶುಗರ್ ಇದೆಯೋ, ಹಾರ್ಟ್ ಇದೆಯೋ, ಮತ್ತೊಂದು ಏನಿದೆ ಗೊತ್ತಿಲ್ಲ. ಯಾವಾಗ ಭಾಳ ಉಲ್ಬಣಗೊಂಡಾಗ ನಾವು ಆಸ್ಪತ್ರೆಗೆ ಹೋದಾಗ ಯಾವಾಗ ಬರಬೇಕಿತ್ತು ರೀ, ನೀವು ಬಂದರೆ ಒಳ್ಳೇದಾಗ್ತಿತ್ತು ಟ್ರೀಟ್ಮೆಂಟ್, ಈಗ ಭಾಳ ಲಾಸ್ಟ್ ಕಂಡೀಷನ್ ಅನ್ನೋದ ಅಂತೇಳಿ ಭಾಳ ಜನ ಭಾಳ ತೊಂದರೆ ಪಡ್ತಾರೆ. ದುಡ್ಡು ಖರ್ಚಾಗ್ತದೆ, ದೇಹನೂ ಉಳಿಯಂಗಿಲ್ಲ. ಈ ಹೆಲ್ತ್ ಚೆಕಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಇನಿಷಿಯಲಿ ಏನು ಪ್ರಾಬ್ಲಮ್ ಅದನ್ನೆಲ್ಲ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ಹೈಯರ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ನಾವು ಈ MLA ಸಾಹೇಬ್ರು ನಾವು ಬಂದ ಉದ್ದೇಶ ಒಂದೇ ಅಂದರೆ ನೀವು ಏನು ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಎಲ್ಲ ಟ್ರಸ್ಟ್ ಅವರು ಬಹಳ ದಿವಸ ಮೊದಲು ಚರ್ಚೆ ಮಾಡಿದ್ರು ನನ್ನ ಜೊತೆ. ಈ ಅವ್ರ ತಂದೆಯವರು ದಿವಂಗತ ಎಂಎಂ ಪಟೇಲ್ ಅವರು ರಿಟೈರ್ಡ್ PWD ಇಂಜಿನಿಯರ್ ಆಗಿದ್ರು. ಅವ್ರ ತಾಯಿ ಕೂಡ MPhil ಪದವೀಧರ. ಅವ್ರ ಅಣ್ಣ ಅವರು MBBS ಮುಗಿಸಿ ಡಾಕ್ಟರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಅವ್ರದ್ದು ಉದ್ದೇಶ ಏನಂತಂದ್ರೆ ಈ ಒಂದು ಸಮಾಜದಲ್ಲಿ ಬಡವರಿಗೆ ಒಂದು ಎಜುಕೇಶನ್ ಆಗಿ ಉಚಿತ ಶಿಕ್ಷಣ ಕೊಡಬೇಕು. ನಮ್ಮ ಮನೆಯಲ್ಲಿ ಯಾವ ರೀತಿ ಶಿಕ್ಷಣ ನಮ್ಮ ತಂದೆಯವರು ಒದಗಿಸಿದ್ದಾರೆ ಅದು ಸಮಾಜದಲ್ಲಿ ಎಲ್ಲ ಕಡೆ ಬಡವರು ಎದ್ದೇಳಬೇಕಂತೇಳಿ ಒಂದು ಉದ್ದೇಶದಿಂದ ಇವತ್ತು ಸಾಮಾಜಿಕದಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಒಂದು ವಿದ್ಯಾರ್ಥಿಗೂ ಇಂಪಾರ್ಟೆನ್ಸ್ ಕೊಡೋ ಸಲುವಾಗಿ ಅವರು ಒಂದು ಟ್ರಸ್ಟ್ ಓಪನ್ ಮಾಡಿದ್ದಾರೆ. ಅವರು ಮತ್ತು ಅದು ಶಿಕ್ಷಣ ಜೊತೆಗೆ ಇನ್ನೂ ಸೋಷಿಯಲ್ ಆಕ್ಟಿವಿಟೀಸ್ ಕೂಡ ಬಹಳಷ್ಟು ಮಾಡ್ಬೇಕಂತಿದ್ದಾರೆ. ಅದಕ್ಕೆ ಅವ್ರದ್ದು ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇವತ್ತು ಬಂದಂತ ಶಾಸಕರು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಿಂದ ಅವರಿಗೆ ಹೆಲ್ಪ್ ಮಾಡ್ಬೇಕಂತೇಳಿ ಇವತ್ತು ಮುಂದಿನ ಸರ್ಕಾರ ವತಿಯಿಂದ ಏನೇನು ಅನುದಾನ ಸಿಗುತ್ತೆ, ಈಗ ಒಂದೇ ವರ್ಷದಲ್ಲಿ ಏನೂ ಸಿಗಲ್ಲ ಸರ್. ಮುಂದೆ ಬೆಳೆದಂಗೆಲ್ಲ ತಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂದಿರ್ಬೇಕು. ನಿಮ್ ಜೊತೆ ಯಾವಾಗಲೂ ಈ ಒಂದು ಇದು ಪ್ರಾರಂಭ ಇದೆ, ಇನ್ನು ಬ್ಲಡ್ ಡೊನೇಷನ್ ಕ್ಯಾಂಪು ಅದು ಇದು ಬಹಳಷ್ಟು ವಿಚಾರ ಮಾಡಿದ್ದಾರೆ. ಅವರು ಅದೆಲ್ಲ ಮಾಡುವಂತ ಒಂದು ವಿಚಾರದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ವಾರ್ಡಿನಲ್ಲಿ MM पटेल एजुकेशनल चैरिटेबल ट्रस्ट का मैनेजिंग ट्रस्टी हूँ मैं। आज जो है एक हेल्थ कैंप रखा गया था MM पटेल एजुकेशनल चैरिटेबल ट्रस्ट के जानिब से। वो हेल्थ कैंप जो है एक जनरल हेल्थ चेकअप था और अभी चल रहा है वो। आज उसके इनाग्रेशन के लिए कलबुर्गी MLA साउथ अल्लमप्रभु पाटिल साहब आए थे और सोमशेखर गोनायक साहब DCC बैंक चेयरमैन, हुलगियप्पा कनगिरी साहब और तमाम डिग्निटरीज आ गए थे इनाग्रेशन के लिए। मैं उनका सबका शुक्रिया अदा करता हूँ। और ये जो ट्रस्ट का मेन मोटिव है, ये मेन मोटिव जो है पब्लिक को जो
मेडिकल जो फैसिलिटीज़ जो नहीं मिल रहा है रूरल एरियाज़ में हो, कहीं भी हो, अर्बन में भी आजकल जो है, आजकल लोग जब तक कि उनको कुछ होता नहीं तो दिखाते नहीं हैं हॉस्पिटल में। तो मैं ये अवेयरनेस के लिए कि रेगुलर एवरी 3 मंथ्स चेकअप कराने के लिए इंशाल्लाह आगे भी जो है एवरी 3 मंथ्स में जो है चेकअप, हम फ्री हेल्थ चेकअप रखेंगे और फ्री हेल्थ चेकअप के साथ फ्री मेडिसिन्स भी प्रोवाइड हो रहे हैं। ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ತಪಾಸಣೆ ಮಾಡಿಕೊಳ್ಳುವ ಮೂಲಕ ಆರೋಗ್ಯದ ಕುರಿತು ಕಾಳಜಿ ವಹಿಸಿದ್ದರು। ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಮಾಜಿ ಪಾಲಿಕೆ ಸದಸ್ಯ ಹುಲಿಗೆಪ್ಪ ಕನಕಗಿರಿ, ಟ್ರಸ್ಟ್ ಅಧ್ಯಕ್ಷ ಕಮರಾನ್ ಪಟೇಲ್, ದತ್ತಾತ್ರೇಯ ಪುಕಾಳೆ, ಹಾಮಿದ್ ನಿಸಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು। ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್।